ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಸುಲಭವಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಲ್ಲಿ ಈ ಅಳತೆ ಕಪ್ಪಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. 1/4 ಕಪ್ನಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿರೋದು. ಈಗ ಒಂದು ಪಾತ್ರೆಗೆ ಹಾಕೊಳ್ಳೋಣ. ತಟ್ಟೆಗೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಹುರ್ಗಡ್ಲೆ ಹಿಟ್ಟು, ಪುಟಾಣಿ ಹಿಟ್ಟು. ಹುರ್ಗಡ್ಲೆ ಹಿಟ್ಟು ತುಂಬಾ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಎಳ್ಳು, ಬಿಳಿ ಎಳ್ಳು ತಗೊಂಡಿದ್ದೀನಿ 1 ಟೀ ಸ್ಪೂನ್ ಅಷ್ಟು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಇಂಗಿನ ನೀರು ಬಳಸ್ತಾ ಇದ್ದೀನಿ. ನೀವು ಇಂಗಿನ ಪುಡಿನೂ ಬಳಸ್ಕೋಬಹುದು. ಸರಿ, ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ನಾನಿಲ್ಲಿ 1/4 ಕಪ್ನಷ್ಟು ಎಣ್ಣೆ, ಕಾಯಿಸಿಲ್ಲ, ಹಾಗೆ ಎಣ್ಣೆ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿರೋದು. ನೋಡ್ಬಿಟ್ಟು ಮತ್ತೆ ಬಳಸ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಸಾಕು ಅನಿಸುತ್ತೆ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿರೋದು. ಉಳಿದಿದ್ದ ಎಣ್ಣೆ ಆಗಿದೆ, ಸಾಕು. 2 ಟೇಬಲ್ ಸ್ಪೂನು. ನೋಡಿ, ಈ ಥರ ಉಂಡೆ ಮಾಡಿದ್ರೆ ಈಗ ಉಂಡೆ ಮಾಡಕ್ಕೆ ಬರಬೇಕು. ಪುಡಿ ಮಾಡಿದ್ರೆ ಸುಲಭವಾಗಿ ಪುಡಿ ಆಗಬೇಕು. ಈಗ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ನೀರು ಹಾಕಿ ಚಕ್ಲಿ ಹಿಟ್ಟು ಮಾಡ್ಕೊಳ್ಳೋಣ. ಈಗ ರೆಡಿ ಮಾಡ್ಕೊಳ್ಳೋಣ. ಈಗ ಕಲಿಸ್ಕೊಳ್ಳೋಣ. ಒಂದೇ ಸಾರಿ ನೀರು ಹಾಕಿ ಎಲ್ಲನೂ ಕಲಿಸೋದು ಬೇಡ. ಚಕ್ಲಿಗೆ ಎಷ್ಟು ಬೇಕೋ ಒತ್ತೋಕೆ ಅಷ್ಟಷ್ಟೇ ಹಾಕ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಸಾಫ್ಟಾಗಿ ಆಗಬೇಕು. ಕಮ್ಮಿ ನೀರಲ್ಲೇ ಚೆನ್ನಾಗಿ ನಾದ್ಕೊಂಡ್ಬಿಡ್ಬೇಕು. ಹೀಗೆ ಮೃದುವಾಗುತ್ತೆ. ಈಗ ಚಕ್ಲಿ ಮಾಡೋಣ. ಚೆನ್ನಾಗಿ ನಾದ್ಕೊಂಡಿರೋದು. ಈಗ ಚಕ್ಲಿ ಹಾಕೊಳ್ಳೋಣ. ನಾನು ಮೊದಲಿಲ್ಲಿ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಹಿಟ್ಟು ಹದವಾಗಿ ನಾದ್ಕೊಂಡಿರೋದ್ರಿಂದ ನಿಮಗೆ ಚಕ್ಲಿ ಪುಡಿ ಪುಡಿ ಆಗಲ್ಲ, ನೀಟಾಗಿ ಚಕ್ಲಿ ಬರುತ್ತೆ. ಹಿಟ್ಟು ಸಾಫ್ಟ್ ಆಗಿರೋದ್ರಿಂದ ಆರಾಮಾಗಿ ನೀವು ಚಕ್ಲಿ ಒತ್ಕೋಬಹುದು. ಕಷ್ಟನೇ ಇಲ್ಲ, ಸಲೀಸಾಗಿ ಚಕ್ಲಿ ಬರ್ತಾ ಇದೆ. ನೋಡಿ, ನಾನು ತುಂಬ ಕಷ್ಟನೂ ಪಡ್ತಾ ಇಲ್ಲ. ಸುಲಭವಾಗಿ ಕೈಯಲ್ಲೇ ತೆಗೆದು ಹಾಕ್ಬೋದು. ನೋಡಿ, ಮೀಡಿಯಂ ಫ್ಲೇಮಲ್ಲಿ ಒಂದು ಸೈಡು ಚೆನ್ನಾಗಿ ಫ್ರೈ ಆಗಲಿ. ತಿರುಗಿಸಿ ಹಾಕೊಳ್ಳೋಣ. 2 ಸೈಡು ಹದವಾಗಿ ಕರಿಯೋಣ. ಚಕ್ಲಿ ಎಲ್ಲ ಚೆನ್ನಾಗಿ ಫ್ರೈ ಇತ್ತು ಅಂದರೆ, ಈ ಥರ ಬಬಲ್ಸ್ ಬರೋಕ್ಕೆ ಶುರು ಮಾಡಿತ್ತು ಅಂದರೆ ನಿಮಗೆ ಚಕ್ಲಿ ರೆಡಿ ಆಗಿದೆ ಅಂತ. ಚಕ್ಲಿ ಫ್ರೈ ಆಗಿದೆ, ತೆಕ್ಕೊಳ್ಳೋಣ. ಈ ಚಕ್ಲಿ ಎಣ್ಣೆನೂ ಹಿಡ್ಕೊಳ್ಳಲ್ಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.